ಮುಖ್ಯಮಂತ್ರಿ ಕುರ್ಚಿ ಫೈಟ್ ನ ನಡುವೆ ಇವತ್ತು ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ಈಗ ಮುಖ್ಯಮಂತ್ರಿ ಫೈಟ್ ನ ಮತ್ತೊಂದು ಮಜಲಿಗೆ ಕೊಂಡೊಯ್ಯೋ ಲಕ್ಷಣ ಕಾಣ್ತಾ ಇದೆ. ಎಲ್ಲಾ ವದಂತಿಗಳಿಗೆ ಸಿದ್ದರಾಮಯ್ಯ ಒಂದ್ ಕಡೆ ಎಳ್ಳು ನೀರು ಬಿಡುವ ಪ್ರಯತ್ನವನ್ನ ಮಾಡಿದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೇನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೂ ಕೂಡ ಸಿದ್ದರಾಮಯ್ಯನವರ ಈ ಹೇಳಿಕೆ ಕಾರಣವಾಗಿದೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಅನ್ನೋ ಮಾಹಿತಿಗೆ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಿವಗಂಗಾ ಬಸವರಾಜು ಮೊಯ್ಲಿ ಹೇಳಿಕೆಗೆ ಆ ಮೂಲಕ ಟಾಂಗ್ ನೀಡಿದ್ದಾರೆ. ಯಾರು ಹಾಕತ್ತಿದ್ರೆ ಅದಕ್ಕೆ ನೀವು ಹೇಳಿದ್ರೆ ಹಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ? ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ದಮ್ಮು ಏನಾಯ್ತು? ಒಂದೇ ನಿಮಿಷ ಕಾಣಪ್ಪ. 5 ವರ್ಷ ಅಲ್ರಿ, 5 ವರ್ಷ ಇದ್ರೆ ಮತ್ತೆ 5 ವರ್ಷ ನಾವೇ ಬರ್ತೀವಿ. ಅದೇ ಪುಣ್ಯ. ನಾನೇ ಇರ್ತೀನಿ. ನೀವು ಹೇಳಿದ್ರಿ ಹಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ? ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ದಮ್ಮು ಏನಾಯ್ತು? ಒಂದೇ ನಿಮಿಷ ಕಾಣಪ್ಪ. 5 ವರ್ಷ ಅಲ್ರಿ, 5 ವರ್ಷ ಇದ್ರೆ ಮತ್ತೆ 5 ವರ್ಷ ನಾವೇ ಬರ್ತೀವಿ. ಅದೇ ಪುಣ್ಯ. ನಾನೇ ಇರ್ತೀನಿ. ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ ನಾನೇ ಪರ್ಮನೆಂಟ್ ಇನ್ನು 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆ ಅಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ಎಲ್ಲರೂ ನೀವು ಹೇಳಿದ್ರೆ ಹಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ? ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ದಮ್ಮು ಏನಾಯ್ತು? ಒಂದೇ ನಿಮಿಷ ಕಾಣಪ್ಪ. ನನಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಮುಂದಿನ 5 ವರ್ಷಗಳ ಕಾಲ ಅಂದ್ರೆ ಫುಲ್ ಟರ್ಮ್ ನಾನೇ ಮುಖ್ಯಮಂತ್ರಿ ಅನ್ನೋ ಸಿದ್ದರಾಮಯ್ಯನವರ ಹೇಳಿಕೆ, ಅದರಲ್ಲೂ ಕಲಾಪದ ಅವಧಿಯಲ್ಲೇ ಹೇಳಿರೋದು. ಮುಂದಿನ ರಾಜಕೀಯ ಮೇಲಾಟಗಳು, ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ. ಖಂಡಿತ ಸ್ಮಿತಾ, ಈ ಅಧಿವೇಶನ ಆರಂಭವಾದಾಗಿಂದ ಬಿಜೆಪಿ ಒಂದೇ ಒಂದು ಟಾರ್ಗೆಟ್ ಮಾಡಿ ಹಿಟ್ಟನ್ನ ಅಟ್ಯಾಕ್ ಮಾಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ. ಕರಿಮನಿ ಮಾಲೀಕ ಯಾರು, ಬಜೆಟ್ ಬಳಿಕ ಈ ಸಿಎಂ ಆಗಿ ಉಳಿತಾರ ಅಥವಾ ಅಕ್ಟೋಬರ್ ಚೇಂಜ್ ಆಗ್ತಾರ, ರಾಜ್ಯ ಸರ್ಕಾರದ ಹಿಡಿತದ ಕೈ ತಪ್ಪುತ್ತಾ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರದಿಂದ ಅವರು ಜಾಸ್ತಿ ಸದನಕ್ಕೆ ಭಾಗಿಯಾಗ್ತಿರ್ಲಿಲ್ಲ. ಆದ್ರೆ ಇವತ್ತು ಕೆಪಿಎಸ್ಸಿ ಹಗರಣದ ವಿಚಾರವಾಗಿ ಉತ್ತರ ಕೊಡೋಕೆ ಸದನಕ್ಕೆ ಬಂದಿದ್ರು ಮತ್ತು ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಅದು ಗ್ಯಾರಂಟಿ ಸಮಿತಿಗಳ ಅನುಷ್ಠಾನ ವಿಚಾರವಾಗಿ, ಶಾಸಕರ ಹಕ್ಕುಗಳು ಮಟ್ಟಕ್ಕೆ ಆಗ್ತಾ ಇದಾವೆ ಅನ್ನುವಂತ ವಿಚಾರವಾಗಿ ಈ ವೇಳೆ ಒಂದು ಸ್ಪಷ್ಟನೆಯನ್ನ ಪದೇ ಪದೇ ಕೇಳಲಾಗ್ತಾ ಇತ್ತು. ಅದರಲ್ಲೂ ಆರ್ ಅಶೋಕ್ ಅವರು ಕಾಳೆಳೆಯುವಂತ ಕೆಲಸವನ್ನ ಮಾಡಿದ್ರು. ಈ ಸರ್ಕಾರ ಬಂದಾಗ ನಾನೇ 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರಿ. ಈಗಲೂ ಕೂಡ ನೀವು 5 ವರ್ಷ ಸಿಎಂ ಆಗಿರ್ತೀರಾ ಅನ್ನುವಂತ ಒಂದು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಈಗಲೂ ನಾನು ಹೇಳ್ತೇನೆ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಅನ್ನುವಂತ ಒಂದು ಮಾತನ್ನು ಹೇಳುವ ಮೂಲಕ ಈ ಚರ್ಚೆಗಳಿಗೆ ಸದ್ಯದ ಮಟ್ಟಿಗೆ ತೆರೆ ಎಳೆದಿದ್ದಾರೆ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯಗಳು ಇನ್ಮೇಲೆ ಹುಟ್ಟುಕೊಳ್ತಕ್ಕಂಥದ್ದು. ಯಾಕಂದ್ರೆ ಬಜೆಟ್ ಅಧಿವೇಶನದ ಬಳಿಕ ಒಂದಷ್ಟು ರಾಜಕೀಯ ಸ್ಥಾನ ಪಲ್ಲಟಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗಬಹುದು ಅನ್ನುವಂಥದ್ದು ಮತ್ತು ಬಣ ಬಡಿದಾಟ ಏನಿದೆ ಅದು ಇನ್ನಷ್ಟು ಉಚ್ಚರಾಯ ಸ್ಥಿತಿ ಹೋಗಬಹುದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಇದೆ. ಅದಕ್ಕೆ ಈಗ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ, ನಾನೇ 5 ವರ್ಷ ಸಿಎಂ ಅನ್ನುವಂಥದ್ದು. ಆದರೆ ಡಿಸಿಎಂ ಅವರು ಇದಕ್ಕೆ ಶಾಂತವಾಗಿ ಕೂತ್ಕೊಂಡು ಎಲ್ಲವನ್ನು ಕೇಳ್ತಾರ ಅಥವಾ ತಮ್ಮ ನಡೆಯನ್ನ ಯಾವ ರೀತಿಯಾಗಿ ಅನುಸರಿಸ್ತಾರೆ, ಗುಪ್ತವಾಗಿ ಅನುಸರಿಸ್ತಾರ ಅಥವಾ ಬಹಿರಂಗವಾಗಿ ವಾರ್ ಸಾರ್ತಾರ ಅನ್ನೋಂಥದ್ದು ಬಹಳ ಪ್ರಮುಖ ಇದೆ. ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಇದೆ. ಅದನ್ನ ಕಾದ್ ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮುಖ್ಯಮಂತ್ರಿ ಕುರ್ಚಿ ಫೈಟ್ ನ ನಡುವೆ ಇವತ್ತು ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ಈಗ ಮುಖ್ಯಮಂತ್ರಿ ಫೈಟ್ ನ ಮತ್ತೊಂದು ಮಜಲಿಗೆ ಕೊಂಡೊಯ್ಯೋ ಲಕ್ಷಣ ಕಾಣ್ತಾ ಇದೆ. ಎಲ್ಲಾ ವದಂತಿಗಳಿಗೆ ಸಿದ್ದರಾಮಯ್ಯ ಒಂದ್ ಕಡೆ ಎಳ್ಳು ನೀರು ಬಿಡುವ ಪ್ರಯತ್ನವನ್ನ ಮಾಡಿದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದೇನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೂ ಕೂಡ ಸಿದ್ದರಾಮಯ್ಯನವರ ಈ ಹೇಳಿಕೆ ಕಾರಣವಾಗಿದೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು.
ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಅನ್ನೋ ಮಾಹಿತಿಗೆ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಿವಗಂಗಾ ಬಸವರಾಜು ಮೊಯ್ಲಿ ಹೇಳಿಕೆಗೆ ಆ ಮೂಲಕ ಟಾಂಗ್ ನೀಡಿದ್ದಾರೆ. ಯಾರು ಇದ್ರೆ ತಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ ನೀವು ಹೇಳಿದ್ರಿ ಇದ್ರೆ ತಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ತಮ್ಮ ತಾಕತ್ತಿಲ್ಲ ಏನಾಯ್ತು ಒಂದೇ ನಿಮಿಷ ಕಾಣಪ್ಪ 5 ವರ್ಷ ಅಲ್ರಿ 5 ವರ್ಷ ಇದ್ರೆ ಅದೇ 5 ವರ್ಷ ನಾವೇ ಬರ್ತೀವಿ ಅದೇ ಪುಣ್ಯ ನಾನೇ ಇರ್ತೀನಿ ನೀವು ಹೇಳಿದ್ರಿ ಇದ್ರೆ ತಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ತಮ್ಮ ತಾಕತ್ತಿಲ್ಲ ಏನಾಯ್ತು ಒಂದೇ ನಿಮಿಷ ಕಾಣಪ್ಪ 5 ವರ್ಷ ಅಲ್ರಿ 5 ವರ್ಷ ಇದ್ರೆ ಅದೇ 5 ವರ್ಷ ನಾವೇ ಬರ್ತೀವಿ ಅದೇ ಪುಣ್ಯ ನಾನೇ ಇರ್ತೀನಿ ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ ನಾನೇ ಪರ್ಮನೆಂಟ್ 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನ್ ಬರ್ತೀನಿ ಅಂತ. ಅದೇ ಎಲ್ಲರೂ ನೀವು ಹೇಳಿದ್ರಿ ಇದ್ರೆ ತಾಕತ್ತಿದ್ರೆ ಅದಕ್ಕೆ ಏನಾಯ್ತಪ್ಪ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ತಮ್ಮ ತಾಕತ್ತಿಲ್ಲ ಏನಾಯ್ತು ಒಂದೇ ನಿಮಿಷ ಕಾಣಪ್ಪ ನನಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ. ಮುಂದಿನ 5 ವರ್ಷಗಳ ಕಾಲ ಅಂದ್ರೆ ಫುಲ್ ಟರ್ಮ್ ನಾನೇ ಮುಖ್ಯಮಂತ್ರಿ ಅನ್ನೋ ಸಿದ್ದರಾಮಯ್ಯನವರ ಹೇಳಿಕೆ ಅದರಲ್ಲೂ ಕಲಾಪದ ಅವಧಿಯಲ್ಲೇ ಹೇಳಿರೋದು. ಮುಂದಿನ ರಾಜಕೀಯ ಮೇಲಾಟಗಳು ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ. ಖಂಡಿತ ಸ್ಮಿತಾ, ಈ ಅಧಿವೇಶನ ಆರಂಭವಾದಾಗಿಂದ ಬಿಜೆಪಿ ಒಂದೇ ಒಂದು ಟಾರ್ಗೆಟ್ ಮಾಡಿ ಹಿಟ್ಟನ್ನ ಅಟ್ಯಾಕ್ ಮಾಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ. ಕರಿಮನಿ ಮಾಲೀಕ ಯಾರು, ಬಜೆಟ್ ಬಳಿಕ ಈ ಸಿಎಂ ಉಳಿತಾರ ಅಥವಾ ಅಕ್ಟೋಬರ್ ಚೇಂಜ್ ಆಗ್ತಾರ, ರಾಜ್ಯ ಸರ್ಕಾರದ ಹಿಡಿತ ಕೈ ತಪ್ಪುತ್ತಾ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಒಂದು ವಾರದಿಂದ ಅವರು ಜಾಸ್ತಿ ಸದನಕ್ಕೆ ಭಾಗಿಯಾಗ್ತಿರ್ಲಿಲ್ಲ. ಆದ್ರೆ ಇವತ್ತು ಕೆಪಿಎಸ್ಸಿ ಹಗರಣದ ವಿಚಾರವಾಗಿ ಉತ್ತರ ಕೊಡೋಕೆ ಸದನಕ್ಕೆ ಬಂದಿದ್ರು ಮತ್ತು ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಅದು ಗ್ಯಾರಂಟಿ ಸಮಿತಿಗಳ ಅನುಷ್ಠಾನ ವಿಚಾರವಾಗಿ, ಶಾಸಕರ ಹಕ್ಕುಗಳು ಮಟ್ಟಕ್ಕೆ ಆಗ್ತಾ ಇದಾವೆ ಅನ್ನುವಂತ ವಿಚಾರವಾಗಿ ಈ ವೇಳೆ ಒಂದು ಸ್ಪಷ್ಟನೆಯನ್ನ ಪದೇ ಪದೇ ಕೇಳಲಾಗ್ತಾ ಇತ್ತು. ಅದರಲ್ಲೂ ಆರ್ ಅಶೋಕ್ ಅವರು ಕಾಳೆಳೆಯುವಂತ ಕೆಲಸವನ್ನ ಮಾಡಿದ್ರು. ಈ ಸರ್ಕಾರ ಬಂದಾಗ ನಾನೇ 5 ವರ್ಷ ಸಿಎಂ ಆಗಿರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರಿ. ಈಗಲೂ ಕೂಡ ನೀವು 5 ವರ್ಷ ಸಿಎಂ ಆಗಿರ್ತೀರಾ ಅನ್ನುವಂತ ಒಂದು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು. ಈಗಲೂ ನಾನು ಹೇಳ್ತೇನೆ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಅನ್ನುವಂತ ಒಂದು ಮಾತನ್ನು ಹೇಳುವ ಮೂಲಕ ಈ ಚರ್ಚೆಗಳಿಗೆ ಸದ್ಯದ ಮಟ್ಟಿಗೆ ತೆರೆ ಎಳೆದಿದ್ದಾರೆ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಕ್ಕಂಥ ಆಂತರಿಕ ಭಿನ್ನಾಭಿಪ್ರಾಯಗಳು ಇನ್ಮೇಲೆ ಹುಟ್ಟುಕೊಳ್ತಕ್ಕಂಥದ್ದು. ಯಾಕಂದ್ರೆ ಬಜೆಟ್ ಅಧಿವೇಶನದ ಬಳಿಕ ಒಂದಷ್ಟು ರಾಜಕೀಯ ಸ್ಥಾನ ಪಲ್ಲಟಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗಬಹುದು ಅನ್ನುವಂಥದ್ದು ಮತ್ತು ಬಣ ಬಡಿದಾಟ ಏನಿದೆ ಅದು ಇನ್ನಷ್ಟು ಉಚ್ಛ್ರಾಯ ಸ್ಥಿತಿ ಹೋಗಬಹುದು ಅನ್ನುವಂಥ ಒಂದು ಪ್ರಿಡಿಕ್ಷನ್ ಇದೆ. ಅದಕ್ಕೆ ಈಗ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ, ನಾನೇ 5 ವರ್ಷ ಸಿಎಂ ಅನ್ನುವಂಥದ್ದು. ಆದರೆ ಡಿಸಿಎಂ ಅವರು ಇದಕ್ಕೆ ಶಾಂತವಾಗಿ ಕೂತ್ಕೊಂಡು ಎಲ್ಲವನ್ನೂ ಕೇಳ್ತಾರ ಅಥವಾ ತಮ್ಮ ನಡೆಯನ್ನ ಯಾವ ರೀತಿಯಾಗಿ ಅನುಸರಿಸ್ತಾರೆ, ಗುಪ್ತವಾಗಿ ಅನುಸರಿಸ್ತಾರ ಅಥವಾ ಬಹಿರಂಗವಾಗಿ ವಾರ್ ಸಾರ್ತಾರ ಅನ್ನೋಂಥದ್ದು ಬಹಳ ಪ್ರಮುಖ ಇದೆ. ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖ ಇದೆ. ಅದನ್ನ ಕಾದ್ ನೋಡಬೇಕಾಗುತ್ತೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.